யார் ரொம்ப பங்க்சுவலா இருப்பாங்க? நானா பேர் வைபவா? சொல்லு. அஸ்வின். வைபவோட கம்பேர் பண்ணா நான் தான் இல்லை சார். ஆமா கண்டிப்பா. ஓகே. ಮರ್ದಿನ ಮಧ್ಯಾಹ್ನ ನಾನು ಅವನಿಗೆ ಫೋನ್ ಮಾಡಿದೆ. ನಾನಿಬ್ರು ಸ್ವಲ್ಪ ಹೊತ್ತು ಮಾತಾಡಿದೆ. ಅಷ್ಟೊತ್ತಿಗೆ ಅವನಿಗೆ ಹೊರಗೆ ಕಾರ್ ಬಂದು ನಿಂತ ಶಬ್ದಕ್ಕೆ ಎಂತಂಬ್ರು. ಒಂದು ನಿಮಿಷ, ಯಾರು ಬಂದಾಗ ಅವರು ಒಳಗೆ ಬರ್ತಿದ್ದಾರೆ. ನೀವ್ಯಾರಿಗಾದ್ರೂ ನಾನು ಇರೋದು ಹೇಳಿದ್ರ? ಮತ್ತೆ ಹೇಗೆ? ಒಬ್ಬನ ಕೈಯಲ್ಲಿ ಗನ್ನಿದ್ದಾಗಿತ್ತು. ಸರಿ, ನಾನು ಮತ್ತೆ ಫೋನ್ ಮಾಡ್ತೇನೆ. ದುಬೈಗೆ ಒಂದು ಟ್ರಂಕ್ ಕಾಲ್ ಕನೆಕ್ಟ್ ಮಾಡಿ ಸರ್. ನಂಬರ್ ಹೇಳಿ ಸರ್. 75800. ಸರಿ ಸರ್, 5 ನಿಮಿಷ ಬಿಟ್ಟು ರಿಂಗ್ ಮಾಡ್ತೀವಿ. ಅವನಿದ್ದಿದ್ದು ಫಾರ್ಮ್ ಹೌಸ್ಗೆ ಹೋಗಿದ್ದೆ. ಐ ಕುಡ್ ಫೀಲ್ ಹಿಸ್ ಪ್ರೆಸೆನ್ಸ್ ದೇರ್. ಐ ಕುಡ್ ಫೀಲ್ ವಾಟ್ ಹಿ ಫೆಲ್ಟ್. ಅವನಿಗೆ ಆಗ್ತಾ ಇದ್ದಿದ್ದ ಗೊಂದಲದ ಅನುಭವ ನನಗಾಯ್ತು. ಕಥೆಯ ಒಂದು ಭಾಗ ಕೊನೆಯ ಹಂತಕ್ಕೆ ಬಂದ ಹಾಗೆ ಭಾಸವಾಯಿತು. ಕಥೆಯ ಇನ್ನೊಂದು ಭಾಗ ಪ್ರಾರಂಭವಾಗ್ತಿರುವಂತಿತ್ತು. ಇಟ್ಕೊಳ.
ಮುಂದೆ ಶಿವರಾಮೆ ಶಂಕರಣ್ಣ ಒಂದೇ ಇಲ್ಲ ಬಂಡೇರು ನೋ ರೆಸ್ಪಾನ್ಸ್. ಅಣ್ಣ ಒಂಚೂರು ಗಾಡಿ ತೆಗಿತೀರಾ? ಲಾರಿ ಪಾಸ್ ಆಗಬೇಕು. ಯಾರ್ದು ಲಾರಿ? 4 ಬಿಟ್ಬಾ ಅವನಿಗೆ. ಹೋಗ ಇವನು ಹೋಗಿ ಹೊಡಿಯೋದು ಹೌದಾ? ಒಂದು ಕೆಲಸ ಮಾಡು, ನೀನು ಹೋಗಿ 4 ಬಿಟ್ಬಾ ಅವನಿಗೆ. ರುಚಿ 4 ಬಿಟ್ಟು ಆಮೇಲೆ ಬೇಕಾದ್ರೆ ಗಾಡಿ ಸೈಡಿಗಿಡು. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ. फटा पोस्टर निकला हीरो. Your attention please. As a Cuban kid always said, here we meet once again. Hey. Down. Now you may ask me, ಈ ಕ್ಯೂಬನ್ ಕಿಡ್ ಯಾರು ಅಂತ. ವೆಲ್, ಇದರ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ನಾನು ಬಾಂಬೆ ರಿಮಾಂಡ್ ಹೋಮಲ್ಲಿ ಇರಬೇಕಾದ್ರೆ there was this legend, the legend of 2 kids. ಬಹಳ ವರ್ಷಗಳ ಹಿಂದೆ ರಿಮಾಂಡ್ ಹೋಮಲ್ಲಿ ನಡೆದಂಥ 2 ಹುಡುಗರ ಕತೆ. ಕೆಲವರು ಇದನ್ನು ಕಟ್ಟುಕತೆ ಅಂತ ಕರಿತಾ ಇದ್ರು, ಇನ್ನು ಕೆಲವರು ನನ್ನಂಥವರು ಇದನ್ನು ನಿಜವಾಗ್ಲೂ ನಡೆದಿರೋ ಘಟನೆ ಅಂತ ನಂಬ್ತಾರೆ. ಟೆಲಿಫೋನ್ಗೆ ಗಂಟೆ ಬೋಚ್ ಬಚ್ತಾ ಇದೆ. ಡೋಂಟ್ ವರಿ, ಅಲ್ಲಿ ಟೇಕ್. ಎನಿವೇಸ್, ಕತೆ ಹೀಗಿದೆ. 2 ಹುಡುಗರು, ಒಬ್ಬ ಕ್ಯೂಬಾ ದೇಶದಿಂದ ಬಂದವ, ಇನ್ನೊಬ್ಬ ಅಲ್ಲೇ ಮಹಾರಾಷ್ಟ್ರದ ಯಾವುದೋ ಒಂದು ಹಳ್ಳಿ, ಮಾಂಡ್ವಾ ಎಂಬ ಹಳ್ಳಿಯಿಂದ ಬಂದವ. ಓಡ ಶೀರಾ. ಈಸಿ ಮ್ಯಾನ್, ನೋ ಟೆನ್ಷನ್, ನಮ್ಮದೇ ಜನ. ನಾ ಎಲ್ಲಿದೆ? ಎಸ್, 2 ಹುಡುಗರು. ಅಂಟೋನಿಯೋ ಮೊಂಟ್ಯಾನೋ. ಅವನು ಇನ್ನೊಬ್ರು ಹೆಸರು ವಿಜಯ್. ಎಸ್, ವಿಜಯ್ ದಿನಾಥ್ ಚೌಹಾನ್. ಒನ್ ಸ್ಮೋಕ್? ಓಕೆ. ಈ ರಿಮಾಂಡ್ ಹೋಮಲ್ಲಿ ದಿವಸ ಬೆಳಿಗ್ಗೆ ತಿಂಡಿಗಂತ ಎಲ್ಲರೂ ಕ್ಯಾಂಟೀನಲ್ಲಿ ಸೇರ್ತಾ ಇದ್ದಾರಂತೆ. ಈ ಕ್ಯೂಬನ್ ಹುಡುಗ, ಮಾಂಡೋದ ಹುಡುಗ ಮುಂದೆ ಬಂದಾಗಲೆಲ್ಲ ಸ್ಪ್ಯಾನಿಷ್ ಭಾಷೆಯಲ್ಲಿ ಇಂಥ ನಗ್ತಾ ಬೈತಿದ್ದ. ಮಾಂಡೋದ ಹುಡುಗ ಇದಕ್ಕೆಲ್ಲ ಜಾಸ್ತಿ ತಲೆಬಿಸಿ ಮಾಡ್ಕೊಳ್ಳಿಲ್ಲ ಅಂತ. ಆದರೆ ನಡೀತು. ನೀನು ಹೇಳಿ ಮಾರೆ, ನೀನು ಆ ಮಾಂಡೋದ ಹುಡುಗನ ಜಾಗದಲ್ಲಿ ಇದ್ದಿದ್ರೆ ನೀನು ಎಷ್ಟು ಸಮಯ ಸುಮ್ಮನಿರ್ತಿದ್ದೆ? ಒಂದಿನ ಆ ಮಾಂಡೋದ ಹುಡುಗನಿಗೆ ಪಿತ್ತ ನೆತ್ತಿಗೇರಿ ಈ ಕ್ಯೂಬನ್ ಹುಡುಗನ ಕೆಳಗೆ ಹಾಕ್ಕೊಂಡು ಅವ್ನ ಮೂಗು ಹೊಡೆಯೋಕ್ಕೆ ಶುರು ಮಾಡ್ದ. ಢಾಣ್ ಅವ್ನ ಮೂಗು ಹೊಡೆದೋಗೋರ್ಗೂ ಬಿಡಿಲ್ಲಂತೆ. ಅಲ್ಲಿ ನಿಂತ್ಕೊಂಡು ನಮ್ಮ ನೋಡ್ತಾನೆ ಇರ್ತೀಯ, ಅಥವಾ ಒಳಗೋಗಿದ್ರೆ ಹುಡ್ತೀಯ ಮಾರೆ ನೀನು. ಸರಿ, 2 ಹುಡುಗರನ್ನು ವಾರ್ಡನ್ ಹತ್ರ ಕರ್ಕೊಂಡೋಗಿ ಮಾಡುವ ಹುಡುಗನ ಹತ್ರ ಕೇಳಿದ್ರಂತೆ ಎಂತ ಕೊಡದೆ ಅಂತ. ಇವನು ಎಲ್ಲ ಹೇಳ್ದ. ನಂತರ ಕ್ಯೂಬನ್ ಹುಡುಗನ ಹತ್ರ ಕೇಳಿದಂತೆ ಎಂತಕ್ಕೆ ಬೈದೆ ಅಂತ. ಅವನು ವಾರ್ಡನ್ ಮುಂದೆ ಇನ್ನೊಂದು ಸಲ ಬೈದ ಅಂತೆ. ದಿಸ್ ಟೈಮ್ ನಾಟ್ ವಿತ್ ಅ ಸ್ಮೈಲಿಂಗ್ ಫೇಸ್ ತೋ, ಬಟ್ ವಿತ್ ಅ ಬ್ರೋಕನ್ ನೋಸ್. ಕಾನ್ಸಂಟ್ರೇಟ್. ನಾವು ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ಇಲ್ಲಿ ವಾರ್ಡನಿಗೆ ಗೊತ್ತಾಗ್ತದೆ ಆ ಕ್ಯೂಬದ ಹುಡುಗ ಬೈತಿದ್ದಲ್ಲ, ಬಟ್ ವಿಶ್ ಮಾಡ್ತಿದ್ದ ಅಂತ. ಗುಡ್ ಮಾರ್ನಿಂಗ್, ವಿ ಮೀಟ್ ಒನ್ಸ್ ಅಗೇನ್. ಇದೊಂದು ಕ್ಯೂಬಾ ದೇಶದ ಪದ್ಧತಿ. ಆಮೇಲೆ ಈ ಮಾಂಡೋದ ಹುಡುಗನಿಗೆ ಬೇಜಾರಾಗಿ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ರಂತೆ. ಹಾಗಂತ ಕತೆ ಹೇಳ್ತದೆ. ಬಟ್ ವಿಷಯ ಅದಲ್ಲ. ನನ್ನ ಪಾಯಿಂಟ್ ಎಂತ ಅಂತ ಹೇಳಿದ್ರೆ,
ಆ ಮಾಂಡೋದ ಹುಡುಗ ಕ್ಯೂಬನ್ ಹುಡುಗನ ಕೆಳಗೆ ಹಾಕ್ಕೊಂಡು ಹೊಡಿತಿರೋ ಕ್ಷಣಕ್ಕೆ ಬರೋಣ. ಆ ಕ್ಷಣದಲ್ಲಿ ಆ ಕ್ಯೂಬನ್ ಹುಡುಗನ ತಲೆಯಲ್ಲಿ ಎಂತ ಓಡ್ತಿರ್ಬೋದು? ಐ ಮೀನ್ ನಿನ್ನ ನಾವು ಜಾಗದಾಗ ಹಾಕಿ ನೋಡು. ಒಬ್ಬ ಹುಡುಗ ನಿಂಗೆ ಹೊಡಿತಿದ್ದಾನೆ, ಆದರೆ ಎಂತ ಹೊಡಿತಿದೆ ಅಂತ ಗೊತ್ತಿಲ್ಲ. ಅವಾಗ ನಿನ್ನ ತಲೆಯಲ್ಲಿ ಎಂತ ಓಡ್ಬೋದು? ಫುಲ್ಲು ಕನ್ಫ್ಯೂಷನ್ ಆಗೋದಲ್ಲ? ನಿನ್ನ ಕನ್ಫ್ಯೂಷನ್ ಆಗ್ತಾ ಉಂಟಾ? ನಿನ್ನ ಹತ್ರ ಒಂದು ಬ್ಯಾಗ್ ಉಂಟು, ನೀನು ಅದನ್ನು ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ಶೂಟ್ ಮಾಡ್ತೇನೆ. ನನ್ನ ಹತ್ರ ಯಾವ ಬ್ಯಾಗೂ ಇಲ್ಲ. ಇದೆ. ನೀನು ಕೊಡಲಿಲ್ಲ ಅಂತಂದರೆ ಬ್ಯಾಗ್ ಪಡ್ಚ, ನೀನು ಸಹ ಪಡ್ಚ. ನಿಜವಾಗಿ ಸಹ ಹೇಳ್ತಾ ಇದ್ದೇನೆ, ನನ್ನ ಹತ್ರ ಯಾವ ಬ್ಯಾಗೂ ಇಲ್ಲ. ಹೌದಾ? ಸರಿ, ಬ್ಯಾಗ್ ನಾವು ಹುಡುಕ್ತೇವೆ. ಒಮ್ಮೆ ಸಿಕ್ಕಿದ ಮೇಲೆ ನಿನ್ನನ್ನು ಶೂಟ್. ಸಿಕ್ತದೆ. ಗುಡ್. ಈಗ ನಿನ್ನನ್ನು ಶೂಟ್ ಮಾಡುವ. ಆದರೆ ಆ ಬ್ಯಾಗಲ್ಲಿ ಎಂತ ಸಹ ಇಲ್ಲ. ಹಾಂ, ಎಂಥದಿಲ್ವಾ? ಎಂಥಾದ್ರೂ ಒಂದು ಇರಬೇಕಲ್ಲ ಮಾರೆ. ಖಾಲಿ ಬ್ಯಾಗ್ ತಂದಿದ್ಯಾ ನೀನು? ಸರಿ, ಆ ಬ್ಯಾಗ್ ಒಳಗೆ ಎಂತ ಇದೆ ಅಂತ ನಿನ್ನನ್ನು ಶೂಟ್ ಮಾಡಿದ್ಮೇಲೆ ನೋಡ್ಕೊಳ್ತೇವೆ. ಇವಾಗ ನಿನ್ನನ್ನು ಶೂಟ್ ಮಾಡು. ನಿನ್ನನ್ನು ಶೂಟ್ ಮಾಡೋ ಮೊದಲು ಆ ಇಬ್ಬರು ಹುಡುಗರ ಕತೆ ನಿಂಗೆ ಎಂತ ಕೇಳಿದೆ ನಾನು? ಗೊತ್ತಿಲ್ಲ. ಗೊತ್ತಿಲ್ವಾ? ಆ ವಿಷಯ ಹೇಗೆ ಬಂತು? ಡೋಂಟ್ ಸ್ಪಾಯ್ಲ್ ಇಟ್. ಆ ಬಾಗಿಲು ಹೊಡ್ಕೊಂಡು ಒಳಗೆ ಬರ್ಬೇಕಾದ್ರೆ ನಾನು ಎಂತಂತ ಹೇಳಿದೆ? ಯುವರ್ ಅಟೆನ್ಷನ್ ಪ್ಲೀಸ್. ಅದರ ನಂತರ ಅಂತ ಹೇಳಿದೆ? ಬೇಗ ಬೇಗ ಹೇಳು ಮಾರೆ. ನಾಲಿಗೆ ಎತ್ತು ಮಟ್ಟಿತಾನ? ಆಮೇಲೆ ಎಂತಂತ ಹೇಳಿದೆ? 3 ಮಿನಿಟ್ ಒನ್ಸ್ ಅಗೇನ್. ಅಂದರೆ ಮತ್ತೆ ಮತ್ತೆ ಸಿಕ್ತಿದ್ದೇವೆ ಅಂತ ಅಲ್ವಾ ಮಗನೇ? ನಾವು ಮತ್ತೆ ಸಿಗ್ತಿದ್ದೇವೆ. 15 ವರ್ಷದ ನಂತರ ನಾವು ಮತ್ತೆ ಸಿಗ್ತಿದ್ದೇವೆ. ರಿಚಿ? ಹೌದಾ? ರಿಚ್ಚಿ ನೆನ್ಪುಂಟಾ? ಆದರೆ ನಿನ್ನ ಮುಖ ನೋಡ ಇರುವುದಾಗಿದೆ. ಅವ್ನ ಮುಖ ನೋಡ ಸಾವೆಲ್ಲಾದರೆ. ಸೊ ರಿಚ್ಚಿ ನೆನಪಿದ್ದಾನೆ ಅಂತ ಆಯಿತು. ನಿನ್ನನ್ನು ಮರೀಲಿಕ್ಕೆ ಹೇಗೆ ಸಾಧ್ಯ? ಹಾಂ, ತೋರ್ಪೆ ತೆನ್ನ ಇದ ಮಗ. 15 ವರ್ಷದ ನಂತರ ಉಡುಪಿಗೆ ವಾಪಸ್ ಬಂದವ ನಿನ್ನ ಬೆಸ್ಟ್ ಫ್ರೆಂಡಿಗೆ ವಿಷಯ ತಿಳಿಸಲಿ ಅಂತ. ಇಲ್ಲ, ನಿಮ್ಮನ್ನೆಲ್ಲ ಭೇಟಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ರಾತ್ರಿ ಹೋಗಿ ತಾಯಿನ ಮೀಟ್ ಮಾಡ್ಕೊಂಬಂದೆ ಅಂತೆ. ಹೋ, ನಿಂಗೆ ಗೊತ್ತಾಯ್ತಾ? ದುಬೈಗೆ ಕರ್ಕೊಂಡು ಹೋಗ್ತಿದ್ದಂತೆ ಮಾರ. ನಾನು ಕರ್ಕೊಂಡು ಹೋಗೋದಿಲ್ವಾ? ಸರಿ, ಬ್ಯಾಗ್ ಇಟ್ಕೋ. ನೀನು ನಮ್ಮ ಜೊತೆ ಬರ್ತಿದ್ದೆ ಅಷ್ಟೇ. ಇಲ್ಲ, ಅಮ್ಮನ ಹತ್ರ ರಾತ್ರಿ ಮನೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ರಾತ್ರಿ ಎಲ್ಲ ಮಾರೆ, ನಾನು ಡ್ರಾಪ್ ಮಾಡ್ತೇನೆ. ಬಾ ಬಾರೆ ಬಾರೆ ಬಾ ಬಾ ಕರ್ಕೊಂಬಾರ. ಬಾಗಿಲು ಹೊಡೆದಾಕಿದ್ದಕ್ಕೆ ಸಾರಿ ಮಾರೆ. ಒಂದು ಚಿಕ್ಕ ಕೆಲಸ ಮಧ್ಯದಲ್ಲಿ ಬಿಟ್ಟು ಬಂದಿದ್ದೇನೆ. ಯು ಡೋಂಟ್ ಮೈಂಡ್, ಯು ಎಂಜಾಯ್ ದ ಸೀರೀಸ್.